ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗಾದೆ ವಿಸ್ತರಣೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಜಗತ್ತಿನಲ್ಲಿ ಪ್ರತಿಯೊಬ್ಬನು ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಸಂಪಾದಿಸಲು ಇಚ್ಛಿಸುತ್ತಾನೆ, ಅದನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಅದರ ಬಳಕೆಯು ಸ್ವಾರ್ಥಪರವಾಗಿ ತನ್ನ ಸುಖಕ್ಕಾಗಿ ಬಳಸುತ್ತಾನೆ. ಇದು ಮಾನವನ ಸ್ವಭಾವ. ಆದರೆ ಮನುಷ್ಯ ಪ್ರಾಣಿಗಳ ಹಾಗೆ ಬದುಕುವುದು ದೊಡ್ಡದಲ್ಲ. ಬುದ್ಧಿ ವಿದ್ಯೆಗಳ ಸಮಷ್ಟಿಯನ್ನು ಹೊಂದಿರುವ ಮನುಷ್ಯನಿಗೆ ಒಂದಿಷ್ಟು ಆದರ್ಶವೂ ಬೇಕು. ದಾನವೆಂಬ ಆದರ್ಶ ಗುಣವು ಬಹು ಮಹತ್ವದ್ದು. ಅದಿಲ್ಲದಿದ್ದರೆ ಸ್ವಾರ್ಥಿಯಾಗುತ್ತಾನೆ, ಜಿಪುಣನಾಗುತ್ತಾನೆ. ಎಲ್ಲವೂ ತನಗೆಂಬ ದುರಾಸೆ ಒಳ್ಳೆಯದಲ್ಲ. ಕೊಟ್ಟಿದ್ದು ಎಂದರೆ ದೇವರು ಕೊಟ್ಟಿದ್ದು, ಜನರು ಕೊಟ್ಟಿದ್ದು, ಈ ನಿಸರ್ಗ ಕೊಟ್ಟಿದ್ದು ಎಂದರ್ಥ. ಅದನ್ನು ತನ್ನಂತೆ ಎಲ್ಲರೂ ಅನುಭವಿಸಲು ಬಿಡಬೇಕು. ಆ ಬುದ್ಧಿ ಕೆಲವರಲ್ಲಿ ಇರುವುದಿಲ್ಲ. ಅಂತಹವರು ಕೂಡಿಟ್ಟ ಹಣ, ಸಂಪತ್ತು ಬೆಂಕಿ ಪಾಲೋ, ಕಳ್ಳರ ಪಾಲೋ, ಗೆದ್ದಲ ಪಾಲು ಆಗುತ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಭಗವಂತನಿಂದ ದೊರೆತಂತಹ ಈ ಧನ ಕನಕಗಳು ಎಲ್ಲರಿಗೂ ಲಭ್ಯವಾಗಬೇಕು. ಪರೋಪಕಾರ ಮಾಡಿದರೆ ಅದರ ಫಲ ಇದ್ದೇ ಇರುತ್ತದೆ. ಇಲ್ಲಿಗೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಗಾದೆಯ ವಿಸ್ತರಣೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.